ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ರೈಲ್ವೆ ಪೊಲೀಸನ್ನು ಕರೆದಿದ್ದಾರೆ. RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳಿಸಿಂದ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು 2-3 ವಿಡಿಯೋ ಕೂಡ ಮಾಡಿ ಹಾಕಿರ್ಬೋದು. ನಾವು ಅದ್ರ ಬಗ್ಗೆ ಇನ್ನಷ್ಟು ಕೂಡ ಅಪ್ಲಿಕೇಶನನ್ನು ಹಾಕಾಕತ್ತಿದ್ರಿ. ಅಪ್ಲಿಕೇಶನನ್ನು ಹಾಕುವಾಗ ಡೌಟ್ಸ್ಗಳು ಬರ್ತಾ ಇದ್ದಾವೆ ನಿಮ್ಗೆ. ನಿನ್ನೆ ಕೂಡ ಮೊನ್ನೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅಪ್ಲಿಕೇಶನ್ನ ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ. ನಿನ್ನೆ ಓಪನ್ ಆಗ್ತಾ ಇತ್ತು. ನಿನ್ನೆ ಅಪ್ಲಿಕೇಶನನ್ನು ಹಾಕುವಾಗ ಎಷ್ಟೋ ಜನ ಮೊಬೈಲ್ನಲ್ಲಿ ಹಾಕ್ತಾ ಇದ್ದೀರಿ. ಇದು ತಪ್ಪು ಕಲ್ಪನೆ ಅಂತಲ್ಲ, ಹಾಕ್ರಿ ಪರವಾಗಿಲ್ಲ. ಮೊಬೈಲ್ನಲ್ಲಿ ಅಷ್ಟು ನೀವು ಪರ್ಫೆಕ್ಟ್ ಇದ್ದರೆ ಮಾತ್ರ ಮೊಬೈಲ್ನಲ್ಲಿ ಹಾಕೊಳ್ರಿ ಪ್ಲೀಸ್. ಯಾಕಪ್ಪ ಅಂತಂದ್ರೆ ಒಂದು ಸಾರಿ ಅಪ್ಲಿಕೇಶನನ್ನು ಹಾಕಿ ಫೈನಲ್ ಸಬ್ಮಿಟ್ ಮಾಡಿ ಪೇಮೆಂಟನ್ನು ಮಾಡಿದರೆ ಒಳ್ಳೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುವುದಿಲ್ಲ. ಕರೆಕ್ಷನನ್ನು ಮಾಡ್ಕೋಬೇಕಾದ್ರೆ ಇಂತಿಷ್ಟು ಫೀಸ್ ಅಂತ ಇಟ್ಟಿರ್ತಾರ, ಅಷ್ಟು ಯಾಕೆ ವೇಸ್ಟ್ ಮಾಡ್ತೀರಿ? ಸೈಬರ್ ಸೆಂಟರ್ನಲ್ಲಿ ಹೋದರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 50 ರೂಪಾಯಿದಲ್ಲಿ ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರ. ಯಾಕಪ್ಪ ಅಂತಂದ್ರೆ ನೋಡ್ಕೋಬೋದು, ನೀವು ಸಾಕಷ್ಟು ಅಪ್ಲಿಕೇಶನನ್ನು ಹಾಕುವಾಗ ಮಿಸ್ಟೇಕನ್ನು ಮಾಡಿ ಫೈನಲ್ ಸೆಲೆಕ್ಷನ್ ಆಗಿ ಜಾಬ್ ಜಾಯಿನ್ ಆಗೋ ಟೈಮ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರ. ಅದಕ್ಕೆ ಯಾವುದೇ ಒಂದು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿದ್ದರೆ ಮುಂಚಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನಾನು ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಬಟ್ ಮೊಬೈಲ್ನಲ್ಲಿ ಹಾಕಬೇಡ್ರಿ ಅಂತಲ್ಲ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಸೊ ಗುಡ್, ಲ್ಯಾಪ್ಟಾಪ್ ಇದ್ದರೆ ಓಕೆ, ಮೊಬೈಲ್ನಲ್ಲಿ ಕೂಡ ಹಾಕ್ರಿ. ಆದರೆ ನೀವು ಏನೋ ಒಂದು ಡೀಟೇಲ್ಸ್ ತಗೋಬೇಕಾದ್ರೆ ಕೂಡ ವಾಪಸ್ ಬ್ಯಾಕ್ ಹೋಗ್ತಿರಲ್ಲ, ಅದು ಎರರ್ ಅಂತ ಬಂದ್ಬಿಡುತ್ತೆ. ಎರರ್ ಬಂದ ತಕ್ಷಣ ನೀವೇನು ಮಾಡಿಬಿಡ್ತೀರಿ, ಯಾವ್ದು ಫಿಲ್ ಮಾಡಿದಿರು ಯಾವ್ದು ಫಿಲ್ ಇಲ್ಲ, ಡೈರೆಕ್ಟ್ ಸೇವ್ ಅಂತ ಕೊಟ್ಕೊಂಡ್ಬಿಡ್ತೀರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದರಲ್ಲಿ ನಿಮ್ಗೆ ಏನೇನು ಡೌಟ್ಗಳಿದ್ದಾವೆ ಸೊ ಮೊಬೈಲಲ್ಲಿ ಹಾಕ್ಕೊಳ್ರಿ ಪರವಾಗಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ನಿಮ್ಮ ಡೌಟ್ಸ್ಗಳು ಏನೇನಿದಾವಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಕೊಡ್ರಿ, ಏನೇನು ಕೇಳಿದ್ರಪ್ಪ ಅಂತಂದ್ರೆ, ಇದನ್ನು ಯಾವ ಥರ ಅಪ್ಲಿಕೇಶನ್ನ ಹಾಕಬೇಕಪ್ಪ ಅಂತಂದ್ರೆ, ನಾನು ಕೆಳಗಡೆ ಇರುತ್ತೆ ಒಂದು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಅಪ್ಲಿಕೇಶನನ್ನು ಹಾಕುವಾಗ ಯಾವ ಥರ ನಿಮ್ಮ ಡಾಕ್ಯುಮೆಂಟ್ಗಳು ಬೇಕಾಗುತ್ತೋ ಅವು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಏನಾದರೂ PUC ಮುಗಿಸಿದರೆ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮುಗಿಸಿದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮುಗಿಸಿದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಯಾವುದೇ ಒಂದು ITI ಮುಗಿಸಿದರೆ ITI ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ನಿಮ್ಮ ಕಾಸ್ಟ್ ಇನ್ಕಮ್, ಯಾವುದೇ ಒಂದು ಕಾಸ್ಟ್ ಇರಲಿ, SC ST OBC EWS ಮರಾಠ, ಯಾವುದೇ ಒಂದು ಕಾಸ್ಟ್ ಇದ್ರೂ ಕೂಡ ಕಂಪಲ್ಸರಿ ಕಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ನೀವೇನಾದರೂ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ಜನರಲ್ UR ಕ್ಯಾಟಗರಿಯಲ್ಲಿ ಹಾಕೋಕ್ಕೆ ಅವಕಾಶ ಇರ್ತದೆ. ಈ ಡಾಕ್ಯುಮೆಂಟ್ಗಳು SSLC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮ್ಮು ಮತ್ತು ನಿಮ್ಮದು ಆಧಾರ್ ಕಾರ್ಡು, ಯಾವುದೇ ಒಂದು ID ಪ್ರೂಫ್, ಆಧಾರ್ ಕಾರ್ಡು ಮತ್ತು ನಿಮ್ಮ ನೇಮು, SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ID ಪ್ರೂಫ್, ID ಪ್ರೂಫನ್ನು ಮಾತ್ರ ಅದರಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಏನೋ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಎಷ್ಟೋ ಜನ ನೇಮ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಇದೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಕೂಡ ನೇಮ್ ಬೇರೆ ಇದೆ. ಇರಲಿ ಪರವಾಗಿಲ್ಲ, ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಚಾಲ್ತಿಯಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಯಾವುದಾದ್ರೂ ಇದ್ದರೆ, ಯಾವುದೇ ಒಂದು ನೀವು ಯೂಸ್ ಮಾಡ್ತಿರ್ತಕ್ಕಂಥ ಬ್ಯಾಂಕ್ ಡೀಟೇಲ್ಸನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ನೇಮು, IFSC ಕೋಡು, ಬ್ರ್ಯಾಂಚು ಅಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಅಕೌಂಟ್ ಡೀಟೇಲ್ಸ್ ಯಾಕೆ ಕೇಳುತ್ತಾ ಅಂತ ತಕ್ಷಣ ನಿಮಗೂ ಕೂಡ ಡೌಟ್ ಪಡ್ಕೋಬೋದು. ನೀವು ಅಪ್ಲಿಕೇಶನ್ ಫೀಸ್ ಏನು ಕಟ್ಟಿರ್ತಾರಲ್ಲ, ಆ ಫೀಸ್ ಹೊಳ್ಳಿ ನಿಮ್ಗೆ ರೀಫಂಡ್ ಆಗುತ್ತೆ. ನೀವೇನು ಅಪ್ಲಿಕೇಶನ್ ಫೀಸನ್ನು DDಯನ್ನು ಕಟ್ಟಿರ್ತಾರಲ್ಲ, ಆ DD ನಿಮ್ಗೆ ವಾಪಸ್ ಎಕ್ಸಾಮ್ ಬಂದ ಮೇಲೆ ನಿಮ್ಗೆ ವಾಪಸ್ ಅಕೌಂಟಿಗೆ ರೀಫಂಡ್ ಆಗುತ್ತೆ. ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ರೀಫಂಡ್ ಆಗಿದ್ದು ಕೂಡ ನೋಡಿದ್ದೀನಿ. ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸನ್ನು, ನಿಮ್ಮದೇ ಆದಂಥ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಕೊಳ್ರಿ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಆದ ನಂತರ ಫೋಟೋ ನೋಡ್ಕೊಳ್ರಿ. ಫೋಟೋ ಯಾವ ಥರ ಇರಬೇಕಪ್ಪ ಅಂತಂದ್ರೆ, ನಿಮ್ಮ ಬ್ಯಾಕ್ಗ್ರೌಂಡ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆಸಿರ್ತಿರಲ್ಲ, ಆ ಫೋಟೋದಲ್ಲಿ ಬ್ಯಾಕ್ಗ್ರೌಂಡ್ ನೀವು ಬ್ಲೂ ಆದರೂ ಹಾಕ್ಸಿರ್ತೀರಿ, ಯಾವುದೇ ಒಂದು ಪಿಂಕ್, ಯಾವುದೇ ಒಂದು ಕಲರನ್ನು ನೀವು ಬ್ಯಾಕ್ಗ್ರೌಂಡನ್ನು ಚೆಂದಿರಲಿ ಅಂತ ಹೇಳಿ ಹಾಕ್ಸ್ಕೊಂಡಿರ್ತೀರಿ, ಪರವಾಗಿಲ್ಲ. ಹಾಕಿಸ್ಕೊಂಡಂಥ ಫೋಟೋ ಅಲ್ಲಿ ಅಪ್ಲೋಡ್ ಆಗೋದಿಲ್ಲ. ಏನು ಹೇಳುತ್ತಪ್ಪ ಅಂತಂದ್ರೆ, ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ನೀವು ಯಾವುದೇ ಡ್ರೆಸ್ಸನ್ನು ಹಾಕ್ಕೊಳ್ರಿ, ನಿಮ್ಮ ಇರತಕ್ಕಂಥ ಹಿಂದಿನ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದ್ದಿಲ್ಲ, ಈ ಬ್ಯಾಕ್ಗ್ರೌಂಡ್ ನಾಟ್ ಅಲೌಡ್ ಅಂದ್ರೆ ಇದು ನಿಮ್ಗೆ ಬ್ಯಾಕ್ಗ್ರೌಂಡ್ ಬರೋದಿಲ್ಲ. ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ಫೋಟೋ ತಗೊಳುತ್ತೆ. ಇನ್ನು ಯಾರಾದರೂ ಫೋಟೋ ತೆಗೆಸಿರ್ಲಿಲ್ಲಪ್ಪ ಅಂತಂದ್ರು, ಫೋಟೋ ತೆಗೆಸುವಾಗ ವೈಟ್ ಬ್ಯಾಕ್ಗ್ರೌಂಡ್ ಹಾಕಿ ತೆಗೆಸ್ರಿ. ಮತ್ತು ಬ್ಲೂ ಬ್ಯಾಕ್ಗ್ರೌಂಡ್ ಜಾಸ್ತಿ ಕೇಳ್ತಾರೆ, ಬಟ್ ಎಲ್ಲರೂ ಬ್ಲೂ ಕೂಡ ತೆಗೆಸಿರ್ತೀರಿ.
ಏನಾದರೂ ನಿಮಗೆ ಅದ್ರ ಬಗ್ಗೆ ಬ್ಲೂ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಹಾಕೋಕ್ಕೋಸ್ಕರ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿಕೆಸಿಂದ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ರಿಮೂವ್ ಬಿಜಿ ಅಂತ ಹೊಡೆದ್ರೆ ನಿಮ್ಗೆ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ. ಅಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಕೊಂಡ ಫೋಟೋನ ಅಪ್ಲೋಡ್ ಮಾಡ್ಕೋಬೋದು. ಕರೆಕ್ಟಾಗಿ ನಿಮ್ಮ ಸಿಗ್ನೇಚರು ಮತ್ತು ನಿಮ್ಮ ಫೋಟೋನ ಕರೆಕ್ಟಾಗಿ ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಆಯಿತು, ಬ್ಯಾಂಕ್ ಡೀಟೇಲ್ಸ್ ಆಯಿತು, ಆಧಾರ್ ಕಾರ್ಡ್ ಆಯಿತು. ಇನ್ನು ನೀವೇನಾದರೂ ಸರ್ವಿಸ್ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಜಾಬ್ ಹೋಲ್ಡರ್ ಇದ್ದರೆ ಅಲ್ಲಿ ನಿಮ್ಗೆ ಆ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ EBC ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನದ ಕ್ವಶನ್ಸ್ ಇದು. EBC ಸರ್ಟಿಫಿಕೇಟ್ ಅಂದ್ರೆ ಏನಪ್ಪ ಅಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿಸಿಂದ ಇದು ಸರ್ಟಿಫಿಕೇಟ್ ಎಲ್ಲರಿಗೂ ಕೂಡ ಸಿಗುತ್ತಾ, ಬಟ್ ಸಿಗಲ್ಲ. ನಿಮ್ಮ ಹತ್ರ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡ್ರಿ, ಬಿಟ್ಟು ಬಿಡ್ರಿ. ಇದರಲ್ಲಿ ನಿಮ್ಗೆ ಮೆರಿಟ್ನಲ್ಲಿ ಏನಾದರೂ ಕನ್ಸೆಷನ್ ಸಿಗುತ್ತಾ ಅಂತ ಹೇಳಿ ನೀವು ಅನ್ಕೋತಿರ್ಬೋದು. ಅದೇನು ಇದರಲ್ಲಿ ಕನ್ಸೆಷನ್ ಇರಲ್ಲ. ಏನಪ್ಪ ಅಂತಂದ್ರೆ ಆ ಸರ್ಟಿಫಿಕೇಟ್ ಇದ್ದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಅವರಿದ್ದರೆ, OBC ಕ್ಯಾಟಗರಿ ಅವರಿದ್ದರೆ ನಿಮಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇತ್ತಂತ ತಿಳ್ಕೊಳ್ರಿ. 500 ರೂಪಾಯಿ ಅಪ್ಲಿಕೇಶನ್ ಫೀಸಲ್ಲಿ ನೀವು EBC ಸರ್ಟಿಫಿಕೇಟ್ ಯಾರಾದರೂ ಇದ್ದರೆ ನಿಮ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ ಕನ್ಸಿಡರ್ ಆಗುತ್ತೆ. ಎಷ್ಟಪ್ಪ ಅಂದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ ನಿಮ್ಗೆ ಕನ್ಸಿಡರ್ ಆಗುತ್ತೆ. EBC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಡ್ರಿ. ಹಾಕುವಾಗ ಯಾವುದೇ ಒಂದು ಪ್ರತಿಯೊಂದು ಡೀಟೇಲ್ಸನ್ನು ಹಾಕುವಾಗ ನೀವು ಸೈಬರ್ ಸೆಂಟರ್ನಲ್ಲಿ ಆದರೂ ಹೋಗ್ರಿ, ನಿಮ್ಮ ಎಲ್ಲೇ ಹಾಕೊಳ್ಳುವಾಗ ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಫ್ರೀವ್ ಅಂತ ಬರ್ತಾ, ಫ್ರೀವಲ್ಲಿ ನಿಮ್ಮ ನೇಮು, ನಿಮ್ಮ ಸ್ಪೆಲ್ಲಿಂಗು, ನಿಮ್ಮ ಫಾದರ್ ನೇಮು, ಮದರ್ ನೇಮು, ನಿಮ್ಮ ಬ್ಯಾಂಕ್ ಡೀಟೇಲ್ಸು, ಆಧಾರ್ ಕಾರ್ಡು, ಯಾವುದೇ ಒಂದು ಇನ್ಫಾರ್ಮೇಷನನ್ನು ಹಾಕುವಾಗ ಕರೆಕ್ಟಾಗಿ ಒಂದು ಸಾರಿ ನೋಡ್ಕೊಂಡು ಕೇಸಿಂದ ಸಬ್ಮಿಟನ್ನು ಕೊಟ್ಕೊಡ್ರಿ. ಸಬ್ಮಿಟನ್ನು ಕೊಟ್ಕೊಂಡು ಪೇಮೆಂಟ್ ಮಾಡೋ ಟೈಮ್ನಲ್ಲಿ ಎಚ್ಚರಿಕೆಯಿಂದ ಪೇಮೆಂಟನ್ನು ಮಾಡಿಕೊಡ್ರಿ. ಸೊ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಮತ್ತು ಬ್ಯಾಂಕ್ ಸರ್ವರ್ ಬಿಸಿ ಇದ್ದರೆ ಒಂದು ಸ್ವಲ್ಪ ಸ್ಲೋ ಆಗಿ ನಾರ್ಮಲ್ ನೀವು ಅದ್ರ ಬಗ್ಗೆ ಚೆಕ್ ಮಾಡ್ಕೊಂಡ ಪೇಮೆಂಟನ್ನು ಮಾಡಿಕೊಡ್ರಿ. ಇಷ್ಟು ನಿಮ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಇದ್ರ ಬಗ್ಗೆ ನಿಮ್ಗೆ EBC ಮತ್ತು ಸರ್ಟಿಫಿಕೇಟು ಫೋಟೋದ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು, ಫೋಟೋ ತಗೋತಾ ಇಲ್ಲ ಅಂತ ತಕ್ಷಣ ಆ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ನಿಮ್ಗೆ ಈಗ ಬಂದಿದ್ದೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಯಾವ ಥರ ಇರ್ತಾ, ಸೊ ಇನ್ನೊಂದು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ನಲ್ಲಿ ಇರ್ತಾ, ಸೊ ಅದು ಕೂಡ ಒಂದು ಸಿಹಿ ಸುದ್ದಿ, ಒಂದು ಖುಷಿ ವಿಚಾರ ಅನ್ಕೋಬೋದು. ಮೊದಲು ಕೂಡ ಕನ್ನಡದಲ್ಲೇ ಎಕ್ಸಾಮನ್ನು ನಡೆಸಿದ್ರು, ಈಗೂ ಕೂಡ ಕನ್ನಡದಲ್ಲೇ ಎಕ್ಸಾಮ್ ಇದೆ ಸ್ನೇಹಿತರೆ. ಈಗೂ ಕೂಡ ಎಕ್ಸಾಮು ಕನ್ನಡದಲ್ಲೇ ಇದೆ, ನಮ್ಮ ಮಾತೃಭಾಷೆಯಲ್ಲಿ ಕೂಡ ಎಕ್ಸಾಮನ್ನು ಇಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಗೂ ಕೂಡ ಖುಷಿ ಆಯಿತು, ಕನ್ನಡದಲ್ಲಿ ಎಕ್ಸಾಮ್ ಅಂತ ಬಂದ್ರೆ ಭಾಳ ನಮಗೂ ಕೂಡ ಈಸಿ ಆಗುತ್ತೆ. ಸೊ ಎಲ್ಲರೂ ಪ್ರಿಪ್ರೇಷನನ್ನು ಮಾಡಿರಿ, ಚೆನ್ನಾಗಿ ಸ್ಟಡಿಯನ್ನು ಮಾಡಿಕೊಡ್ರಿ. ಇನ್ನೂ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ಸ್ಗಳಿದ್ದರೆ ನಾನು ಫಿಸಿಕಲ್ ಬಗ್ಗೆನೂ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಮೆಡಿಕಲ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ, ಕಮೆಂಟನ್ನು ಹಾಕಿರಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡುವಂಥ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ನ ಯೂಸ್ ಆಗ್ತಿದ್ರೆ ಮಾತ್ರ, ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಈಗಲೇ ನೋಡ್ಕೊಡ್ರಿ, ಕೆಳಗಡೆ ಕಾಣ್ತಿದೆ ನೋಡ್ಕೊಡ್ರಿ. ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು 100% 100ಕ್ಕೆ 70% ಜಾಬ್ ಹೋಗೋಕ್ಕೆ ಅಪಾರ್ಚುನಿಟಿಗಳು ಇಲ್ಲಿ ಸಿಗ್ತಾ ಇರ್ತಾವೆ. ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.